ಸಖತ್ ಟೇಸ್ಟಿಯಾಗಿ ರಸಮಲೈನ ಮನೇಲಿ ಹೇಗೆ ಮಾಡೋದಂತ ನೋಡೋಣ. ಒಂದು ನಿಂಬೆ ಹಣ್ಣಿನ ರಸಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಲೀಟರ್ ಆಗೋಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಕಾಯೋದಕ್ಕೆ ಬಿಟ್ಟು ಚೆನ್ನಾಗಿ ಕುದಿ ಬರುವಂತಹ ಸಮಯದಲ್ಲಿ ಇದಕ್ಕೆ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಹಾಲನ್ನು ಒಡ್ಕೋಬೇಕು. ಈ ರೀತಿಯಾಗಿ ಹಾಲು ಒಡೆದ್ಮೇಲೆ ಒಂದು ಬಿಳಿ ಬಟ್ಟೆಗೆ ಹಾಕಿ ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಪನ್ನೀರನ್ನ ಒಂದು 2-3 ಸಲ ತೊಳಿಬೇಕಾಗುತ್ತೆ. ಅದರಲ್ಲಿರುವಂತಹ ಹುಳಿ ಅಂಶ ಎಲ್ಲ ಹೋಗಬೇಕು. ಈಗ ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟು ಒಂದು 15 ನಿಮಿಷ ಬಿಟ್ಟರೆ ನಮ್ಗೆ ಈ ರೀತಿ ಪನ್ನೀರ್ ರೆಡಿ ಆಗುತ್ತೆ. ಇದನ್ನು ಹಸ್ತದ ಸಹಾಯದಿಂದ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಸಾಫ್ಟ್ ಆಗೋವರೆಗೂ ನಾದಿ ಉಂಡೆಗಳಾಗಿ ಮಾಡಿ ರಸಮಲೈ ಶೇಪ್ಗೆ ತಗೋಬೇಕಾಗತ್ತೆ. ಸಕ್ಕರೆ ಪಾಕ ಮಾಡೋದಕ್ಕಾಗಿ 1 ಕಪ್ ಆಗೋಷ್ಟು ಸಕ್ಕರೆಗೆ 3 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಟು ಕುದಿ ಬರೋ ಸಂದರ್ಭದಲ್ಲಿ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಟ್ಟಿದ್ದಂತಹ ರಸಮಲೈಗಳನ್ನ ಅದ್ರ ಒಳಗಡೆ ಹಾಕಿ 10 ನಿಮಿಷ ಕುದಿಯೋದಕ್ಕೆ ಬಿಡಿ. ಮತ್ತೆ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಟು 10 ನಿಮಿಷ ಕುದಿಯೋದಕ್ಕೆ ಬಿಟ್ಟು ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ರಸಮಲೈ ಉಂಡೆಗಳು ರೆಡಿ ಆಗುತ್ತೆ. ಅದನ್ನು ಕಂಪ್ಲೀಟ್ ಆಗಿ